ಈಗ ಮಂಗಳೂರು ಸೌತೆಕಾಯಿ ಹಾಕಿ ಹುಳಿ ಮಾಡ್ಲಿಕ್ಕತ್ತೀನಿ. ಹುಳಿಗೆ ಬೇಕಾಗೋ ಸಾಮಾನು ಅಂದ್ರೆ ಹೋಳು, ಖಾರ ಪುಡಿ, ಹಸಿ ಕೊಬ್ಬರಿ, ಕೊತ್ತಂಬರಿ, ಬೆಲ್ಲ, ಹುಣಸೆಹಣ್ಣಿನ ರಸ, ಮಸಾಲೆ, ಕರಿಬೇವು, ಉಪ್ಪು, ಒಣಮೆಣಸಿಕಾಯಿ, ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಇಂಗು, ಎಣ್ಣೆ, ಆಮೇಲೆ ನೀರು, ಆಮೇಲೆ ಕುದಿಸಿಟ್ಕೊಂಡಿದ್ದು ತೊಗರಿಬೇಳೆ. ಈಗ ಇದನ್ನು ಹ್ಯಾಂಗೆ ಮಾಡೋದು ತೋರಿಸ್ತೀನಿ. ಇದಕ್ಕೆ ಒಗ್ಗರಣೆ ಹಾಕ್ಬೇಕು. 1-2 ಚಮಚ ಎಣ್ಣೆ, ಸಾಸಿವೆ, ಜೀರಿಗೆ, ಉಪ್ಪು, ಒಣಮೆಣಸಿಕಾಯಿ ಹಾಕ್ಬೇಕು. ಸಾರಿಗೆ 2 ಒಣಮೆಣಸಿಕಾಯಿ, ಕರಿಬೇವು, ಅರಿಶಿನ ಇಷ್ಟು ಹಾಕಿ ಹೋಳು ಹಾಕ್ಬೇಕು. ಒಂದು 2 ನಿಮಿಷ ಬೆಳಿಗ್ಗೆ ಈಗ ಬೇಳೆ ಹಾಕ್ಬೇಕು. ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕ್ಬೇಕು. ಒಂದು 4-5 ಚಮಚ ಬೇಕಾಗ್ತದೆ. ಇದಕ್ಕೆ ಒಂದಿಷ್ಟು ಬೆಲ್ಲ ಬೇಕಾಗ್ತದೆ. ಎಲ್ಲ ನೋಡಿ ಹಾಕೋರು, ಕೆಲವ್ರು ಹಾಕೋದಿಲ್ಲ, ನಾವು ಹಾಕ್ತೀವಿ, ನೋಡ್ಕೊಂಡು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಮಚ ಖಾರ ಪುಡಿ, ಈಗ 1-2 ಚಮಚ ಮಸಾಲೆ ಪುಡಿ ಹಾಕಬೇಕು. ಮನೆಯೊಳಗೆ ಮಾಡಿದ ಸಾಂಬಾರು ಪುಡಿ, ಅದು ಪಲ್ಯಕ್ಕೂ ಬರ್ತದೆ, ಆಮೇಲೆ ಸಾರಿಗೂ ಬರ್ತದೆ. ಚಮಚ ಮಸಾಲೆ ಪುಡಿ ಹಾಕಿ ಕೊಬ್ಬರಿನೂ ಹಾಕಬೇಕು. ಕುದಿಯೋದ್ರಾಗ ಟೇಸ್ಟ್ ಬರ್ತದೆ. ಇಷ್ಟು ಹಾಕಿ ಮುಚ್ಚಿ 1-5 ನಿಮಿಷ ಕುದಿಸ್ಬೇಕು. ಹೋಳು ಕಲರ್ ಬದಲಿ ಆಗೋ ತನಕ ಕುದಿಸ್ಬೇಕು. ಒಂದು 5-10 ನಿಮಿಷ ಕುದಿಸಿದ್ರೆ ಚಲೋತ್ನಾಗ ಮಸಾಲೆ ಇದೆಲ್ಲ ಮಿಕ್ಸ್ ಆಗ್ತದೆ. ಈಗ ಆಗ್ಯದ. ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ. ಬಿಸಿ ಅನ್ನಕ್ಕೆ ಚಲೋ ಆಗ್ತದೆ. ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.